ಅಂದ್ರೆ ಯುದ್ಧ ಇನ್ನು ಆರಂಭನೇ ಆಗಿಲ್ಲ ಅಂತ ಇದ್ರು, ಅದ್ರ ನಡುವೆಯೇ ಕದನ ವಿರಾಮ ಬೇಕಿತ್ತಾ, ಸರಿನಾ ತಪ್ಪಾ ಅನ್ನುವಂತಹ ಚರ್ಚೆಯ ನಡುವೆ ಇಲ್ಲಿ ತನಕ ಇತಿಹಾಸ ತಗೊಂಡಾಗ ಕದನ ವಿರಾಮಗಳು ಯುದ್ಧದಲ್ಲಿ ಆಗಿಲ್ವಾ? ಹಲವಾರು ಸಲ ಆಗಿದೆ. ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯೂ ಆಗಿದೆ, ರಷ್ಯಾ ಅಮೆರಿಕ ಬಂದು ಮಧ್ಯಸ್ಥಿಕೆ ಮಾಡಿ ಕದನ ವಿರಾಮಗಳು ಆಗಿದೆ. ಬಟ್ ಇಲ್ಲಿ ಪ್ರಶ್ನೆ ಏನ್ ಗೊತ್ತಾ, ಅಗೇನ್ ಆ ಅಮೆರಿಕ ಉಸಿರು ಒಳ್ಳೆ ಆಟ ಆಡ್ತಾ ಇದೆ. ಅಲ್ಲಿ ನೋಡಿದ್ರೆ ಆರ್ಥಿಕವಾಗಿ ಸಬಲರನ್ನಾಗಿಸ್ಕೊಳ್ಳಕ್ಕೆ ಅಥವಾ ಮಾರ್ಕೆಟಿಂಗ್ ವಿಚಾರದಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳುತ್ತೆ, ನಮ್ಮ ಹತ್ರ ಬಂದು ನಿಮ್ ಪರವಾಗಿದ್ದೀವಿ ಅಂತ ಹೇಳುತ್ತೆ. ಕದನ ವಿರಾಮ ಅಂತ ಅಂದ ತಕ್ಷಣ ನಾವ್ ಯಾಕೆ ಒಪ್ಕೊಳ್ಬೇಕಿತ್ತು? ಅಗೇನ್ ಅವ್ರನ್ನ ಹೀರೋ ಮಾಡುವ ಅಗತ್ಯ ಏನಿತ್ತು? ಪ್ರಶ್ನೆ ಇಲ್ಲೇ ಕಾಡ್ತಾ ಇರೋದು. ಎಸ್ ಭಾಸ್ಕರನ್ ಅವರೇ ನೋಡಿ, ಈಗ ನಾನು ಮಾತಾಡ್ಬೇಕಾದ್ರೆ ದಯವಿಟ್ಟು ನನಗೆ 3 ನಿಮಿಷ ಮಾತ್ರ ಅವಕಾಶ ಮಾತಾಡಿ. ಕಾಂಗ್ರೆಸ್ನವ್ರಿಗೂ ಮತ್ತು BJP ವಕ್ತಾರರಿಗೂ ನಮ್ದೊಂದು ಪ್ರಶ್ನೆ ಇದೆ. 1971 ವಾರ್ ಆಯ್ತಲ್ಲ, ಲಿಬರೇಷನ್ ಆಫ್ ಬಾಂಗ್ಲಾದೇಶ್ ಮಾಡಿ ಬಾಂಗ್ಲಾದೇಶನ್ನು ಹುಟ್ಟಾಕಿ ಕೊಟ್ಟರು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿರವರು. ಆದರೆ ಢಾಕಾದಲ್ಲಿ ಮತ್ತು ಚಿತ್ತಗಾಂಗಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಪಡೆಗಳು ಸರೆಂಡರ್ ಆದಾಗ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನು ವಾಪಸ್ ಪಡ್ಕೊಳ್ಳಿಲ್ಲ. ಯಾಕೆ ಅನ್ನೋದನ್ನು ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಒಂದು. ಎರಡನೇದು, ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಂದಹಾರ್ ನಮ್ಮದೊಂದು ಫ್ಲೈಟನ್ನು ತಗೊಂಡೋಗಿದ್ದು. ಆಗ ಒತ್ತಡಕ್ಕೆ ಮಣಿದು 6 ಜನ ಟೆರರಿಸ್ಟ್ಗಳನ್ನು ಮತ್ತು ಮೂಟೆಯಷ್ಟು ಹಣವನ್ನು ತಗೊಂಡೋಗಿ ಕಂದಹಾರಲ್ಲಿ ಕೊಟ್ಟು, ಅದು ಕೊಡೋದಕ್ಕೆ ಯಾರು ಹೋಗ್ತಾರಂದರೆ ನಮ್ಮ ಫಾರಿನ್ ಮಿನಿಸ್ಟರ್ ಜಸ್ವಂತ್ ಸಿಂಗ್ ಅವರು ಹೋಗಿ ಹಣ ಕೊಟ್ಟು ನಮ್ಮ ಜನನ ಬಿಡಿಸ್ಕೊಂಡು ಅಲ್ಲಿ ಬಾರ್ಟರ್ ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ. ಇದು ಸರಿನಾ? ಆದ್ದರಿಂದ ಟೆರರಿಸ್ಟು ಅದರ ಆಯಾಮ, ಯುದ್ಧ ಅದರ ಆಯಾಮ, ಅದಕ್ಕೆ ಬೇರೆ ಬೇರೆ ಆದಂಥ ಅರ್ಥಗಳಿರ್ತದೆ. ನಾನು ಆಗಲಿಂದ ಅಶೋಕ್ ಗೌಡ್ರಿಗೆ ಆಗಲಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಏನಾಗಿತ್ತು? ನೀವು ಮೆಡಿಕಲ್ ರಿಲೀಫನ್ನು ತಲುಪಿಸ್ಬೇಕಿತ್ತಾ? ಆಹಾರವನ್ನು ತಲುಪಿಸ್ಬೇಕಿತ್ತಾ? ಅಥವಾ ಯುದ್ಧದಲ್ಲಿ ಏಟು ಬಿದ್ದಂತಹ ಜನಗಳನ್ನು ನೀವು ಸೇಫ್ ಝೋನ್ಗೆ ಕರ್ಕೊಂಬರ್ಬೇಕಿತ್ತಾ? ನೋಡಿ, ಯುದ್ಧದಲ್ಲಿ ಕದನ ವಿರಾಮವನ್ನು ನಾವು ಘೋಷಣೆ ಮಾಡಬೇಕಾದ್ರೆ ಅದಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸನ್ನು ಪ್ರಿಸ್ಕ್ರೈಬ್ ಮಾಡಲಾಗಿದೆ. ಅದು ಯಾವುದೂ ಅಲ್ಲಿ ನಡೆದೇ ಇಲ್ಲ. ಯಾತಕ್ಕೋಸ್ಕರ ಅಮೆರಿಕ ಹೇಳಿದ್ರು ಅಂತ ಹೇಳಿ ಮಾಡಿಬಿಡ್ತೀರಾ? ಎಸ್ ಅಶೋಕ್ ಗೌಡ್ರೆ ನೋಡಿ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರು ನಮ್ಮ ಸ್ನೇಹಿತರು. ಬಾರ್ಡರ್ನ ಪ್ರತಿಯೊಂದು ಗುಜರಾತಿಂದ ಹಿಡ್ಕೊಂಡು ಜಮ್ಮು ಕಾಶ್ಮೀರವರೆಗೂ ಬಾರ್ಡರ್ನ ಅಲ್ಲಿ ಅನೇಕ ಸಿಟೀಸ್ ಇವೆ. ಜೈಸಲ್ಮೇರ್ ಮೇಲೂ ಅಟ್ಯಾಕ್ ಆಗ್ತಿದೆ, ಅಮೃತ್ಸರ್ ಮೇಲೂ ಅಟ್ಯಾಕ್ ಆಗ್ತಿದೆ. ನನಗೇ ಗೊತ್ತಿರತಕ್ಕಂಥವ್ರು ಅಮೃತ್ಸರು ಇದ್ದಾರೆ, ಜೈಸಲ್ಮೇಲರು ಇದ್ದಾರೆ. ತುಂಬ ಜನ ನಾವು ಯಾವತ್ತು ಫಸ್ಟ್ ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ವಿ ಆವತ್ತನೇ ಎಲ್ಲರೂ ಸಹ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನೂ ಅನೇಕ ಜನ ಅಲ್ಲೇ ಉಳ್ಕೊಂಡಿರ್ತಕ್ಕಂತಹ ಪರಿಸ್ಥಿತಿಗಳಿದೆ. ಅಮೃತ್ಸರಿಂದ ನನಗೆ ಪರ್ಸ್ನಲ್ ಫೋನ್ಗೆ ವಿಡಿಯೋ ಬಂದಿದೆ. ಭಾರತ ಏನು ಮಾಡ್ತು, ಪಾಕಿಸ್ತಾನ ಏನು ಮಾಡ್ತು ಅಂತ ಹೇಳಿ ಜನ ಅಲ್ಲಿ ಅಂದರೆ ಆ ಪರಿಸ್ಥಿತಿಲಿದ್ದಾರೆ. ಅದಕ್ಕೆ ಕದನ ವಿರಾಮ ನನಗೆ ಗೊತ್ತಿಲ್ಲ, ನಾನೊಬ್ಬ ಸಿವಿಲಿಯನ್. ಅದರಿಂದಾಗಿ ನಾನು ಇದನ್ನು ಆರ್ಮ್ಡ್ ಫೋರ್ಸ್ನ ಸೀನಿಯರ್ ವಕ್ತಾರರು ಯಾರು ಬಂದು ಮಾತಾಡ್ತಾರೆ, ಯಾವತ್ತು ಮಾತಾಡ್ತಾರೆ ಅವ್ರಿಗೆ ಬಿಟ್ಬಿಡ್ತೀನಿ. ನಾನು ಇದನ್ನು ಸುಮ್ಮನೆ ಹೇಳಿ ನಿಮಗೆ ಸಲ್ಲಿಸ್ತೇನೆ, ಜನ ವಿಶ್ಲೇಷಣೆ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನಮ್ಮ ಮಿತ್ರರು ಪ್ರಶ್ನೆಯನ್ನ ಕೇಳಿದ್ರು. 1971 ವಾರಲ್ಲಿ ಇದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರವನ್ನು ಬಿಡಿಸ್ಕೊಂಡಿಲ್ಲ ಅಂತೇಳಿ. ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. 1971ನಲ್ಲಿ ಪಾಕಿಸ್ತಾನ, ಇಂಡಿಯಾ ಸರ್ಕಾರ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರವನ್ನು ಇಟ್ಕೊಂಡಿತ್ತು, ನಮ್ಮ ಸುಪರ್ದಿಗೆ ತೆಗೆದುಕೊಂಡಿತ್ತು. 1972ನಲ್ಲಿ ಏನು ಒಪ್ಪಂದ ಅದಾದ ನಂತರ ಬಿಟ್ಕೊಟ್ಟಿದ್ದು. ಅಂದ್ರೆ ಒಂದು ನಿಮಿಷ, ಅದಾದ್ಮೇಲೆ ಕೇಳಿಸ್ಕೊಳ್ಳಿ. ನಾವು 2 ಪ್ರಶ್ನೆಯನ್ನು ಸುಳ್ಳೇನಕ್ಕೆ ಹೇಳ್ತಾ ಇದ್ದೀನಿ. 1971ನಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಭಾರತದ ಭಾಗವಾಗಿತ್ತು. 1972ನಲ್ಲಿ ಏನು ನಮ್ಮ ಅಂದಿನ ಸರ್ಕಾರ, ನಮ್ಮ ಮಿತ್ರರು ಹೇಳ್ತಾ ಇದ್ರು, ಅಂದಿನ ಆರ್ಥಿಕ ಪರಿಸ್ಥಿತಿಗಳು, ಅಂದಿನ ಪರಿಸ್ಥಿತಿಗೆ ತಕ್ಕಂತೆ ಸೀಸ್ ಫೈರ್ ಅಲ್ಲ, ನಾವು ಸೀಸ್ ಫೈರ್ ಮಾಡಿಲ್ಲ, ಯುದ್ಧವನ್ನ ಗೆದ್ದಿದ್ದೇವೆ. ಒಂದ್ ನಿಮಿಷ ಎಡೆಮುರಿ ಕಟ್ಟಿದ್ದೇವೆ. ಅಲ್ಲಿ ಏನು ಅವತ್ತು POK ಬಾಲ ಬೀಚ್ತಾ ಇದ್ರು, ಅವರನ್ನು ಎಡೆಮುರಿ ಕಟ್ಟಿ ಪಾಕಿಸ್ತಾನದ ಸೈನಿಕರನ್ನ 93,000 ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, 93,000 ಸೈನಿಕರನ್ನ ನಮ್ಮಲ್ಲಿರೋನ್ ಕರ್ಕೊಬರಕ್ ಮರ್ತೇ ಬಿಟ್ಟಲ್ಲ. ಏನ್ ಹೇಳ್ತೀವಿ? ಯಾರು ಹೇಳಿ ಕರ್ಕೊಂಡ್ ಬಂದಿಲ್ಲ? ಒಂದು ನಿಮಿಷ, ಒಬ್ಬ ಸೈನಿಕರನ್ನು ಬಿಟ್ಟಿಲ್ಲ ನಾವು. 93,000
ಸುಳ್ಳು ಹೇಳ್ಬೇಡಿ. 93,000 ಸೈನಿಕರನ್ನ ಬಿಟ್ಟಿದ್ದೇವೆ ಪಾಕಿಸ್ತಾನದವ್ರನ್ನ. ನಮ್ಮ ಸೈನಿಕರು ಒಬ್ಬನ್ನು ಬಿಟ್ಟಿಲ್ಲ ನಾವು. ಕೇಳಿ ಇಲ್ಲಿ ಮಾಹಿತಿ ಕೊರತೆ ದಯವಿಟ್ಟು ತಪ್ಪದು. ಒಂದ್ ನಿಮಿಷ, 93,000 ಸೈನಿಕರು ಬಿಟ್ಬಿಟ್ಟು ನಮ್ಮನ್ನು ಬಿಡ್ತೀವ ನಾವು. ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಮುಂಬೈ ಮೇಲೆ ಅಟ್ಯಾಕ್ಸ್ ಆಯಿತು. ಆಗ ಅವತ್ತಿನ ಮುಖ್ಯಮಂತ್ರಿ ಒಬ್ಬರು ಫಿಲಿಂ ಪ್ರೊಡ್ಯೂಸರ್ನ ಕರ್ಕೊಂಬಂದು ಈ ರೀತಿ ಯಾವ ರೀತಿ ಸಿನಿಮಾ ಮಾಡಬೇಕು ಅಂಥೇಳಿ ಸ್ಕ್ರಿಪ್ಟನ್ನು ಅಲ್ಲಿ ಸ್ಪಾಟಲ್ಲಿ ಬರ್ಕೊಂಡು ಹೋದರು. ಅವರ ಕೇಂದ್ರ ನಾಯಕರಾಗಲಿ ಮಹಾರಾಷ್ಟ್ರದಲ್ಲಿದ್ದಂಥ ಕಾಂಗ್ರೆಸ್ ನೇತೃತ್ವ ಏನೂ ಮಾಡಲಿಲ್ಲ. ಎರಡನೇದು, ಈ ಒಂದು ಅಟ್ಯಾಕ್ ಆದಮೇಲೆ ಕ್ವೆಶ್ಚನ್ ಆನ್ಸರ್ ಸೆಷನ್ ಮಾಡ್ತಾಯಿದ್ರು ಮನಮೋಹನ್ ಸಿಂಗ್ ಗೌರ್ಮೆಂಟು ಮತ್ತು ಅಮೇರಿಕಾ, ಮನಮೋಹನ್ ಸಿಂಗ್ ಗೌರ್ಮೆಂಟು ಮತ್ತು ಪಾಕಿಸ್ತಾನ. ನೀವು ಅವರ ಅಡ್ರೆಸ್ ಕೊಡಿ, ಅವರ ಐಡಿಗಳನ್ನು ಕೊಡಿ, ನಾವೇನು ಕ್ರಮ ತಗೋತೀವಿ ನೋಡಿ, ನೀವು ಅಲ್ಲಿಂದ ಕಳಿಸ್ಕೊಡಿ ಅಂತ ಹೇಳಿ. ಇದು ಈ ರೀತಿಯಾದಂಥ ಫೇಕ್ ಕೆಲಸ ನಡೆಯೋದಿಲ್ಲ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಮನಮೋಹನ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಮ್ಮ ದೇಶದಲ್ಲಿ 14ಕ್ಕೂ ಹೆಚ್ಚು % ಮುಸಲ್ಮಾನ ಜನಸಂಖ್ಯೆ ಇದೆ. ಒಂದೇ ಬಾರಿ ನಾವು ಒಂದು ಮುಸ್ಲಿಂ ರಾಷ್ಟ್ರದ ಮೇಲೆ ನಾವು ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಟ್ ಈಸ್ ಆನ್ ರೆಕಾರ್ಡ್. ಇಟ್ ಈಸ್ ಆನ್ ರೆಕಾರ್ಡ್. ಕೈ ಚೆಲ್ಲಿದ್ರು. ಒಂದ್ ನಿಮಿಷ ನೋಡಿ, ನಾವು ಏನು ಇದನ್ನ ಅದು ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಪುಲ್ವಾಮಾ ಅಟ್ಯಾಕ್, ಮುಂಬೈ ಅಟ್ಯಾಕ್ ಆಯ್ತು, ಕಂದಹಾರ್ ಬಗ್ಗೆ ಮಾತಾಡಿ. ಅಲ್ಲ ಒಂದ್ ನಿಮಿಷ, ಕಂದಹಾರ್ ಅಲ್ಲ, ನೀವು ಇದನ್ನ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯ್ತು ಹೇಳಿ. ಈ ದೇಶದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ಗೆ ಹೆಂಗ್ ಅಟ್ಯಾಕ್ ಮಾಡಿದ್ರು ಹೇಳಿ? ಅಂದ್ರೆ ನಿಮ್ಮ ಸರ್ಕಾರ ನಡ್ಸತ್ತಿದ್ದಾವತ್ತು ಅಟ್ಯಾಕ್ ನಮ್ಮ ಸರ್ಕಾರ ಯಾವುದೋ ಬೇಕಾದ ವಿಚಾರ. ಪಾಕಿಸ್ತಾನದ ಮೇಲೆ ಪುಲ್ವಾಮಾ ಅಟ್ಯಾಕ್ ಇದೆಯಾ ಅಂತ ಕೇಳೋರು ನೀವೇ. ಎವಿಡೆನ್ಸ್ ಇಲ್ಲ. ಪ್ರತಿ ಕ್ಷಣಕ್ಕೂ ಅವ್ರು ಏನ್ ಆರೋಪ ಮಾಡಿದ್ರು ಪಾಕಿಸ್ತಾನದವ್ರು, ಅದು ನೋಡ್ದಾಕಿದ್ವಿ ಇದು ನೋಡ್ದಾಕಿದ್ವಿ ಅಂದ ತಕ್ಷಣ ಬಂದ್ ನಮ್ ಸೇನೆ ಹಂಗಿಲ್ಲ, ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಪ್ರೂಫ್ ಕೊಡಿ. ಒಂದ್ ನಿಮಿಷ ನೋಡಿ, ಕೇಂದ್ರ ಸರ್ಕಾರ ಒಂದ್ ನಿಮಿಷ, ಈ ದೇಶದ ಒಂದ್ ನಿಮಿಷ ನೋಡಿ, ಈ ದೇಶಕ್ಕೆ ಸಾಕ್ಷಿ ಕೊಡ್ಬೇಕಾರದು ನನಗೂ ನಿಮಗಲ್ಲ. ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ವಿರೋಧ ಪಕ್ಷಗಳಿಗೂ ಕೇಂದ್ರದಲ್ಲಿ ಕೊಡ್ಲಿ, ಪಾರ್ಲಿಮೆಂಟ್ ಅಲ್ಲಿ ಕರೆದು ಕೊಡ್ಲಿ ಸಾಕ್ಷಿಯನ್ನ. ಅದಕ್ಕೆ ಹೌದು, ಯಾಕೆ ಕೊಡ್ಲಿಲ್ಲ ಅಂದ್ರೆ ಮಾಡೇ ಇಲ್ಲ ಅಂತ ಅರ್ಥ ಆಯ್ತು. ನೀವು ಪುಲ್ವಾಮಾ ಅಟ್ಯಾಕ್ ಏನು ಆಕ್ಷನ್ ತೆಗೆದುಕೊಂಡ್ರಿ? ನೀವು ಇನ್ನೂ ಇನ್ವೆಸ್ಟಿಗೇಷನ್ ಆಗಿಲ್ಲ. ಈಗ ಒಂದ್ ನಿಮಿಷ 300 kg, ಒಂದ್ ನಿಮಿಷ ಮನಸ್ಥಿತಿ ಅಲ್ಲ, ಒಂದ್ ನಿಮಿಷ ಪ್ರೂಫ್ ಅಲ್ಲ, ಒಂದ್ ನಿಮಿಷ ವಿದ್ಯಾ, ನೀವು ಅದೆಲ್ಲ 300 kg ಒಂದು ಏನು ಗೋವಾದಿಂದ ಒಂದು ಬಾಟ್ಲು ಇದನ್ನ ತರಕ್ಕಾಗಲ್ಲ, ಎಣ್ಣೆ ಬಾಟ್ಲು ತರಕ್ಕಾಗಲ್ಲ ಈ ಕರ್ನಾಟಕಕ್ಕೆ. ನೀವು 300 kg RDX ನ ಈ ದೇಶದ ಮಧ್ಯಕ್ಕೆ ಹೆಂಗ್ ತಂದ್ರು? ಉತ್ತರ ಕೊಡಿ. ಕಾಂಗ್ರೆಸ್ ಸಪೋರ್ಟ್ ಆಗಿದ್ರೆ 2008ರಲ್ಲಿ ಒಂದ್ ನಿಮಿಷ ವಿದ್ಯಾ, 2008ರಲ್ಲಿ ಮುಂಬೈ ಅಟ್ಯಾಕ್ ಆದಾಗ ಬಿಜೆಪಿ ಸಪೋರ್ಟ್ ಮಾಡಿದ್ರೆ, ಬಿಜೆಪಿ ಸಪೋರ್ಟ್ ಇಂದ ಆಗಿದ್ದು ಒಳಗಡೆಗೆ ಸ್ಫೋಟಕಗಳು ಬಂತು ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಅಂತಂದ್ರೆ ಬಿಜೆಪಿ ಸರ್ಕಾರ ಆಡಳಿತ ನಡೆಸ್ತಾ ಇದೆಯಾ ಇಲ್ವಾ? ಹಾಗಿದ್ರೆ ಅವರು ಅಸಮರ್ಥ ಅಂತ ಹೇಳಿ ಒಪ್ಕೊಂಡಾಯ್ತು. 2008ರಲ್ಲಿ ಈಗ ನಮಗೆ ಒಂದೇ 2008ರಲ್ಲಿ ಈಗ ಅವರು ಕಾಂಗ್ರೆಸ್ ಸರ್ಕಾರದಿಂದ ಅಂತ ಹೇಳಿ ಕಾಂಗ್ರೆಸ್ ಸಪೋರ್ಟ್ ಇಂದ ಅಂತ 2008ರಲ್ಲಿ ಮುಂಬೈ ಅಟ್ಯಾಕ್ ಆಗಿದ್ದು ಬಿಜೆಪಿ ಸಪೋರ್ಟ್ ಇಂದ ಕೇಳಿ ನೋಡಿ. ಒಂದ್ ನಿಮಿಷ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈಗಾಗ್ಲೇನೆ ಪುಲ್ವಾಮಾ ಅಟ್ಯಾಕ್ ಏನಾಗಿತ್ತು ಅದಕ್ಕೆ ಕಂಪ್ಲೀಟ್ ಆಗಿ ಅದರ ವರದಿ ರೆಡಿ ಮಾಡಿಕೊಟ್ಟಿದೆ. ಎಷ್ಟು ವರ್ಷ ಬೇಕು? 6 ವರ್ಷ ಬೇಕಾ? 6 ವರ್ಷ ಬೇಕಾ? ಅಲ್ಲ, ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು 6 ವರ್ಷ ಬೇಕಾ? ಬೇಕಾಗಿಲ್ಲ. ಸಾಕ್ಷಿ ಕೊಡಬಾರ್ದು. ಒಂದ್ ನಿಮಿಷ ಪ್ಲೀಸ್, ಸಾಕ್ಷಿ ಯಾಕೆ ಕೊಡಬಾರ್ದು? ನನಗೆ ಕೊಡೋದು. ಈ ಸಂಸದಲ್ಲಿ ಕೆಲಸ ಮಾಡೋ ಸಂಸದರು ಕೊಡಿ.
ಮುಚ್ಚಿಡ್ತೀರಾ ಅಂತ. ಸೌಭಾಗ್ಯ ಸದ್ಯ ಹೌದು. ಕೇಳಿ ಇಲ್ಲಿ ಪಹಲ್ಗಾಮಲ್ಲಿ ಆಗಿದ್ದಕ್ಕೂ ಪ್ರೂಫ್ ಕೊಡಿ, ಅದ್ ನೀವೇ ಮಾಡಿಸಿದ್ದು ಅಂತ ಹೇಳಿಲ್ವಲ್ಲ ಕೇಂದ್ರ ಸದ್ಯ. ಸರ್ಕಾರ ಅದಕ್ಕೆ ಕೊಡ್ಬೇಕಾರದು election ಆ ಮಾಡ್ಸಿದ್ರೆ ಅಂತ ಸಂಸದರಿಗೆ ಕೇಳಿಲ್ವಲ್ಲ. ಕುತ್ಕೊಂಡು ನಮ್ಮ ಮಾತಾಡಿ ಸೌಭಾಗ್ಯ ಹೀಗಾಗಿದೆ ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಮುಚ್ಚಿಡ್ತಾ ಇದೆ. ಮಹೇಶ್ ಅವ್ರು ಮಾತಾಡೋದು ಕೇಂದ್ರ ಸರ್ಕಾರ ಮುಚ್ಚಿಡೋ ಕೆಲಸ ಮಾಡಬಾರ್ದು. ಸ್ವಲ್ಪ ಹೊತ್ತು ಬಾಯಿಗೆ ಬೇಗ ಪ್ರಶ್ನೆ ಕೇಳ್ಬೇಕಾ ಅಥವಾ ಇದಕ್ಕೆ ನೀವು ಉತ್ತರ ಕೊಡ್ತೀರಾ ಹೇಳಿ. ನೋಡಿ ಮೇಡಮ್, ಆಗ್ಲಿಂದ ನಾನು ಕೇಳ್ತಾನೆ ಇದ್ದೀನಿ. ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನು ನಾನು ಓದುವಂಥ ಸಂದರ್ಭದಲ್ಲಿ ರೆಹಮತ್ ಅಲಿಯಿಂದ ಹಿಡಿದು, ಮೊಹಮ್ಮದ್ ಅಲಿ ಜಿನ್ನನಿಂದ ಹಿಡಿದು, ಸೌಕತ್ ಅಲಿಯಿಂದ ಹಿಡಿದು 1952ರಲ್ಲಿ ರ್ಯಾಡ್ ಕ್ಲಿಪ್ಪರಿಂದ ಹಿಡಿದು ದೇಶ ವಿಭಜನೆಯನ್ನು ಯಾವ ರೀತಿ ಮಾಡಿ ಭಾರತಕ್ಕೆ ಮಣ್ಣು ಮುಕ್ಕಿಸಬೇಕು ಅಂತೇಳಿ ಓಲ್ಡ್ರಂಥ ಪಾಕಿಸ್ತಾನದ ಎಲ್ಲ ಪ್ರಧಾನಮಂತ್ರಿಗಳು 1952ರಲ್ಲಿ ಪ್ರಧಾನಮಂತ್ರಿ ಆದ್ನಲ್ಲ ಅಲಿ, ಅವನು ಯಾವ ರೀತಿಯಾಗಿ ಸರ್ವನಾಶ ಹೊಂದ ಪಾಕಿಸ್ತಾನದಲ್ಲಿ ಅಂತ ನಮಗೆಲ್ಲ ಗೊತ್ತಿದೆ. ಇನ್ ಟಿಲ್ ಟುಡೇ ಬೆನಜೀರ್ ಭುಟ್ಟೋವರೆಗೆ ಪಾಕಿಸ್ತಾನದ ಇತಿಹಾಸವನ್ನ ತೆಗೆದು ನೋಡಿ. ಭಾರತದ ಇತಿಹಾಸ ಬಿಟ್ಟು ಅಲ್ಲ, ಇವತ್ತಿನ ಅದೇ ಈಗ ಬಗ್ಗೆ ಹೇಳ್ಬಿಡ್ತೀನಿ. ಇಲ್ಲಿಯವರೆಗೆ ಪಾಕಿಸ್ತಾನ ಕೇವಲ ಬರೀ ವಂಚನೆಯ ರೂಪದಲ್ಲಿ ಭಾರತಕ್ಕೆ ಬರೋದು, ಒಂದೆರಡು ಉಗ್ರಗಾಮಿಗಳು ನುಗ್ಸೋದು, 5-10 ಜನ ಅಮಾಯಕರನ್ನ ಕೊಲೆ ಮಾಡೋದು, ಭಾರತದ ಮೇಲೆ ಒಂದು ಸಣ್ಣದಾಗಿ ಯುದ್ಧ ಘೋಷಣೆ ಮಾಡೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IMF ಹೋಗೋದು, ಇಷ್ಟು ಕೋಟಿ ಕೊಡಿ ಅನ್ನೋದು, ಚೀನಾಗ್ ಹೋಗೋದು ಈ ಸಹಾಯ ಮಾಡಿ ಅನ್ನೋದು, ಅಮೆರಿಕಾಗ ಹೋಗಿ ಈ ಸಹಾಯ ಮಾಡಿ ಅಂತವ್ರು ಮಟ್ಟ ಹಾಕ್ತೀನಿ ಅಂತಲೇ ವಾರ್ ಮಾಡಿದಾಗ ಕದನ ವಿರಾಮ ಯಾಕೆ ಬೇಕಿತ್ತು ಆರಂಭದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ step back ಮಾಡಿದ್ರಿ ಅಂತ? ದಯವಿಟ್ಟು ಸಮಾಧಾನವಾಗಿರಿ. ಇವತ್ತು ಮೋದಿಜಿಯವರು ಪ್ರಪ್ರಥಮ ಬಾರಿಗೆ ಅವರು ಒಂದು ತೆಗೆದುಕೊಂಡಂಥ ನಿರ್ಣಯ ಹೇಗಿತ್ತು ಅಂತ ಹೇಳಿದ್ರೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ 3 ಸೇನಾಧಿಕಾರಿಗಳನ್ನ ಕರೆದು ಹೆಚ್ಚಿನ ಅಧಿಕಾರವನ್ನ ಕೊಡ್ತಾರೆ ಅವರಿಗೆ. ನೀವು ಏನ್ ಮಾಡ್ತಾರೆ ಅಲ್ಲ ಹೇಳ್ಬಿಡ್ತೀನಿ, ಹೆಚ್ಚಿನ ವಿರಾಮ ಇದನ್ನ ಕೊಡ್ತಾರೆ ಪವರ್ ಹೇಳ್ಬಿಡ್ತೀನಿ ಸರ್, ವೇಟ್ ಮಾಡಿ. ಅಲ್ಲ ನೀವು ಸಮಾಧಾನವಾಗಿ ಉತ್ತರ ಕೊಡ್ತಾ ಇಲ್ಲ ನೋಡಿ. ಇಲ್ಲಿ ಆರ್ಮಿಗೆ ಈಗ ಒಂದ್ ಮಾತಾಡ್ಲಾ ಈಗ ಒಂದ್ ಮಾತಾಡ್ಲಾ ಇಲ್ಲೇ ಕೂತಿರೋರು 5 ಜನ ಒಂದ್ ಮಾತಾಡಿದ್ರು, ಕದನನೇ ಆಗಿಲ್ಲ, ಕದನ ವಿರಾಮ ಗೌಡ್ರು ಹೇಳಿದ್ರು. ಒಂದಾಯ್ತಾ? ಎರಡನೇದೇನು ಅಂತ ಹೇಳಿದ್ರೆ, ನಾನು ಹೇಳಿಲ್ಲ ಕದನ ವಿರಾಮ ಆಗಿದೆ ಅಂತೇಳಿ ನಿಮ್ಗೆ ಯಾರಿಗೆ ಇಷ್ಟು ಜನಕ್ಕೆ ಮೋದಿಜಿಯವರು ಭಾಷಣ ಮಾಡಿ ಹೇಳಿದ್ದಾರ, ರಾಜನಾಥ್ ಸಿಂಗ್ ಅವರು ಭಾಷಣ ಮಾಡಿ ಹೇಳಿದ್ದಾರ, ಈ ದೇಶದ ಕಮಾಂಡ್ ತೋರಿಸಿ ಜನಗಳಿಗೆ ಕೇಳಿ ಇಲ್ಲಿ ಈಗ ಆಗಿರೋದು ಏನು? ಈಗ ಏನೂ ಆಗಿಲ್ಲ. ಏನಾಗಿದೆ ಅಂತ ಅಲ್ಲ, ಏನಾಗಿದೆ ಅಂತ ಹೇಳಿದ್ರೆ ಕದನ ವಿರಾಮದ ಬಗ್ಗೆ ಹೇಳ್ತಾ ಇದ್ದೀನಿ, ಯುದ್ಧದ ಬಗ್ಗೆ ಹೇಳ್ತಾ ಇಲ್ಲ. ತಿಳ್ಕೊಳ್ಳಿ ದಯಮಾಡಿ, ಇದು ಹಾಸ್ಯಾಸ್ಪದ ಅಲ್ಲ. ನಕ್ಕುದ್ರ ಜನ ಹೋಗಿದ್ದಾರೆ, ದಯಮಾಡಿ. ಏನೂ ಆಗಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತಾನೆ ಇದ್ದೀರಿ. ರಾತ್ರಿ ಬಂದು ಕದನ ವಿರಾಮ ಕೇಳಿ ಮಾತಾಡಕ್ಕೆ ನೀವು ಮಾತಾಡಿಲ್ಲ, ನೀವು ಮೋದಿ ಬಂದು ಕದನ ವಿರಾಮ ಅಂತ ಹೇಳಿದಾರ, ಸೇನೆಯವರು ಬಂದು ಕದನ ವಿರಾಮ ಅಂತ ಹೇಳಿದಾರ, ರಾಜನಾಥ್ ಸಿಂಗ್ ಬಂದು ಒಂದ್ ಸೆಕೆಂಡ್ ಕದನ ವಿರಾಮ ಅಂತ ಹೇಳಿದಾರ ಅಂತ ಹೇಳಿದ್ರಿ. ಸರಿ ಹೇಳಿಲ್ಲ ಅಂತಾನೆ ಅನ್ಕೊಳ್ಳೋಣ, ಕೇಳಿಲ್ಲ. ಹಂಗಾದ್ರೆ ಈಗ ಆಗ್ತಿರೋದು ಏನು? ಅದಕ್ಕೆ ಆನ್ಸರ್ ಮಾಡೋಕ್ಕಿಂತ ಸಮಾಧಾನವಾಗಿರಿ. ಏನು ಆಗಿಲ್ಲ ಅಂತ ಹೇಳಿದ್ರೆ ಕದನ ವಿರಾಮದ ಬಗ್ಗೆ ಹೇಳ್ತೀವಿ. ನಾವು ಇಲ್ಲಿ 5 ಜನ ಕೂತಿದ್ದೀವಿ, 5 ಜನ ವಿದ್ಯಾವಂತರಿದ್ದೀವಿ. ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗಿರ್ತದೆ ಅಂತ ಮೊದಲು ತಿಳ್ಕೊಬೇಕಾಗುತ್ತೆ. ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ತನ್ನದೇ ಆದಂತ ಸಂಬಂಧಗಳಿದೆ, ಅದಕ್ಕೆ ಬೆಲೆಯನ್ನ ಕೊಡಬೇಕಾಗುತ್ತೆ. ಬಿಸಿಲಾಗ್ತಾ ಇದೆ ಅಂತ ಗಡಗಡಗಡ ಅಂತ ತಿಳ್ಕೊಂಡು ಹೋಗ್ಬಿಟ್ಟು ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರೆ ಒಂದ್ ಭವಿಷ್ಯ ಒಂದ್ ಅರ್ಥ ಇರ್ತೈತೇನೋ. ಅಮೆರಿಕದವ್ರು ಬಂದ್ರು, ನೀವು ಬ್ರೇಕ್ ತಗೊಳ್ಳಿ ಅಂತ ತಕ್ಷಣ ಹೂ ಅಂದ್ರೆ ಅದಕ್ಕೆ ಏನ್ ಅರ್ಥ? ಅಂದ್ರೆ ಒಪ್ಕೊಬಿಡ್ತೀರಾ ಅಮೆರಿಕನೇ ವಿಶ್ವದ ದೊಡ್ಡಣ್ಣ ಅಂತ ಇನ್ನು ಮುಂದಕ್ಕೂ ಮುಂದುವರಿಲಿ ಅಂತ ಒಪ್ಕೊಳ್ತೀರಾ? ಅಮೆರಿಕದ ಅಧ್ಯಕ್ಷ ನಾವು ಋಣದಲ್ಲಿ ಇಲ್ಲ. ಅಮೆರಿಕ ಅಧ್ಯಕ್ಷ ಹೇಳಿದ್ಮೇಲೆ ಪಾಕಿಸ್ತಾನದವ್ರು ಗುಂಡಾರಿಸಿದಾರೋ ಇಲ್ವೋ? ಅದಕ್ಕೆ ತಕ್ಕನಾಗಿ ಭಾರತೀಯ ಸೇನೆ ಉತ್ತರ ಕೊಟ್ಟಿದೆಯೋ ಇಲ್ವೋ? ಹಾಗಾದ್ರೆ ಹೇಳಿದ ತಕ್ಷಣ ನಿಂತೋಗ್ಬಿಡ್ತಾ? ಅಮೆರಿಕದ ಅಧ್ಯಕ್ಷ ಹೇಳಿದ ತಕ್ಷಣ ನಿಂತೋಯ್ತಾ? ಅಮೆರಿಕ ಅಧ್ಯಕ್ಷ ಹೇಳಿದ್ರು ಒಪ್ಕೊಂಡಿಲ್ಲ ರೀ. ಯಾರು ಹೇಳಿದ್ರು? ಈ ಮಾಧ್ಯಮಗಳು ಇವೆಲ್ಲ ಬಿಟ್ಬಿಡಿ ದಯವಿಟ್ಟು. ಎಲ್ಲಿ ಒಪ್ಕೊಂಡಿದೆ ತೋರಿಸಿ. ಎಲ್ಲೋ ಹೇಳಿ ಬ್ರದರ್, ಹೇಳಿ ಬ್ರದರ್. ನೀವು ಒಬ್ರು ರಾಜಕಾರಣಿಯಾಗಿ ಉತ್ತರ ಕೊಡಬೇಡಿ ದಯವಿಟ್ಟು. ಒಂದು ಭಾರತೀಯ ಪ್ರಜೆ ಆಗಿ ನೀವು ಉತ್ತರ ಕೊಡಿ. ನಾನು ನಿಮ್ಗೆ ಸಿಂಪಲ್ ಆಗಿ ಕೇಳ್ತಾ ಇರೋದು, ನೀವು ಮೋದಿಜಿಯವ್ರ ಬಗ್ಗೆ ಹೇಳ್ತಾ ಇರೋದ್ರ ಬಗ್ಗೆ ನನಗೇನು ಅಭ್ಯಂತರ ಇಲ್ಲ. ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಪ್ರಶ್ನೆ ಹೇಳ್ತಾ ಇದ್ದೀನಿ, ನೀವೊಬ್ರು ಭಾರತೀಯರಾಗಿ ಉತ್ತರ ಕೊಡಿ, ನೀವು ಪೊಲಿಟಿಷಿಯನ್ಸ್ ಆಗಿ ಉತ್ತರ ಕೊಡಬೇಡಿ ದಯವಿಟ್ಟು ಹೇಳಿ. ಓಕೆ, ಅದನ್ನೇ ನಾನು ಕೇಳಿದ್ದು. ಈಗ ಆಗ್ತಾ ಇರೋದು ಕದನ ವಿರಾಮ ಅಲ್ಲ ಅಂತ ಹೇಳಿದ್ರೆ ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ಒಂದು ಮಾತು ಹೇಳ, ಗಡಿಯ ಒಳಗಡೆ ಆಗಲಿ ಗಡಿಯ ಹೊರಗಡೆ ಆಗಿರಲಿ ನಮ್ಮ ಸಾರ್ವಭೌಮತ್ವಕ್ಕೆ ಯಾರೇ ಧಕ್ಕೆ ಮಾಡಲಿ, ಈ ದೇಶದ ಸಾರ್ವಭೌಮತ್ವಕ್ಕೆ ಯಾರೇ ಧಕ್ಕೆ ಮಾಡಿದ್ರು ಅಮೆರಿಕ ಅಧ್ಯಕ್ಷ ಅಲ್ಲ, ಅವ್ರ ಅಪ್ಪ ಬಂದು ಹೇಳಿದ್ರು ಬಿಡೋದಿಲ್ಲ. ಯಾವಾಗ ನಮ್ಮ ದೇಶದ ಸಾರ್ವಭೌಮಕ್ಕೆ ಅಡ್ಡಿ ಆದ್ರೆ. ಚೀನಾದ ಅಧ್ಯಕ್ಷ ಅಲ್ಲ, ಸತ್ತಿದ್ದು ಅಮೆರಿಕದವರಲ್ಲ ಸರ್, ನಮ್ಮೂರು. ಹೌದಲ್ವಾ? ಅದಕ್ಕೆ ಏನ್ ಮಾಡಿಲ್ಲ ತೋರಿಸಿ.
ಏನ್ ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕಾಗಿತ್ತು ಹೇಳಿ. ಏನ್ ಮಾಡಿದ್ರಿ ಏನ್ ಮಾಡ್ಬೇಕು ಅಂತ ಇಡೀ ದೇಶ ಏನ್ ಕೇಳ್ತು, ಪ್ರತೀಕಾರ ತಗೊಳ್ಳಿ ಅಂತ. ಹೌದು, 16 ದಿನಗಳ ಕಾಲ ನೀವು ವೇಟ್ ಮಾಡಿದ್ರಿ, ಆಗ್ಲೂ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳಿಲ್ಲ. ಏನೋ ಮಾಡ್ತಾ ಇದಾರೆ, ಏನೋ ಮಾಡಕ್ ಹೊರಡ್ತಾ ಇದಾರೆ. ನಮಗೆ ಈ ಸಲವಾದ್ರೂ ನ್ಯಾಯ ಸಿಗುತ್ತೆ. ಅಂಡರ್ ಟೇಬಲ್ ಅಲ್ಲಿ ಯಾವುದೇ ರೀತಿ ಕಮ್ಯುನಿಕೇಶನ್ ಈ ಸಲ ಆಗಲ್ಲ. ಮೋದಿನ ಒಪ್ಕೊಳ್ತೀವಿ, ಮೋದಿನ ವಿಶ್ವಗುರು ಅಂತ ಇಡೀ ವರ್ಡ್ ಒಪ್ಕೊಳುತ್ತೆ ಅಂತ ಕಾಯ್ತಾ ಇದ್ವಿ. ಆರಂಭ ಆಗಕ್ಕಿಂತ ಮುಂಚೆಯೇ ಬ್ರೇಕ್ ತಗೊಂಡು ಅವ್ರು ಹೇಳಿದ ತಕ್ಷಣ ಹೂ ಅಂತ ಒಪ್ಕೊಳ್ಳೋ ಅಗತ್ಯ ಏನಿತ್ತು? ಅಂಡ್ ಕದನ ವಿರಾಮದ ಉದ್ದೇಶ ಏನು ಅನ್ನುವಂಥದ್ದನ್ನ ಭಾಸ್ಕರ್ ಅವರು ನಮ್ಗಿಂತ ಅದ್ಭುತವಾಗಿ ವಿವರಿಸಿದ್ರು. ನೀವು ನೀವು SR ಬಾಂಡ್ ನೋಡಿ ಮೇಡಮ್ ಗೌಡ್ರ ನೋಡಿ, ಪಾಕಿಸ್ತಾನದ ವಿರುದ್ಧ ಏನು ಸಿಟ್ಟನ್ನ ಸೇಡನ್ನ ತೀರ್ಸ್ಕೋಬೇಕು, ನಮ್ಮ ದೇಶದ ಮೇಲೆ ಭಯೋತ್ಪಾದನೆ ನಡೀತಾ ಇರುವಂತದನ್ನ ತಕ್ಕ ಪಾಠ ಕಲಿಸಬೇಕು ಅಂತೇಳಿ ಯುವಕರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ನಿಂತರು. ನಾವು ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಮಾಧ್ಯಮಗಳಲ್ಲಿ ವರದಿ ಆಯಿತು. ಅಂದ್ರೆ ದೇಶದ ಜನರ ನಾಡಿ ಮಿಡಿತ ನಾವು ಬರೀ ಹರಿಯಾಣದ ಒಂದು ಘಟನೆಯಿಂದ ನೋಡಬಹುದು. ಇಂತಹ ವಾತಾವರಣದ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಸಂಬಂಧಪಟ್ಟಂತೆ ಯಾವುದೇ ಕಂಡೀಷನ್ಸ್ ಇಲ್ಲದೆ ಯಾರೋ ದೂರದ ಒಂದು ದೇಶ ಅವನ ಮಾತಿಗೆ ಮೊದಲು ಡಿಕ್ಲೇರ್ ಮಾಡ್ತಾನೆ, ಅದಾದ ಮೇಲೆ ನಮ್ಮ ದೇಶದವರು ಡಿಕ್ಲೇರ್ ಮಾಡ್ತಾರೆ. ಇಡೀ ವಿಶ್ವಸಂಸ್ಥೆ ಅಂದ್ರೆ ಅಮೆರಿಕ ಒಂದೇ ಅಲ್ಲ, ಒಪ್ಕೊಳ್ತೀರಾ ಇಲ್ವಾ? ಕರೆಕ್ಟ್ ಇದೆ ಆಯ್ತಾ. ಒಂದ್ ನಿಮಿಷ ನೋಡಿ, ಒಂದು ಏನಂದ್ರೆ ಪಾಪ ಆಗ್ಲಿಂದ ಹನುಮೇಗೌಡರು ಇಮಿಡಿಯೇಟ್ ಅಟ್ಯಾಕ್ ಮಾಡಲಿಲ್ಲ. ಇಮಿಡಿಯೇಟ್ SR ಬಾಂಡ್ ಥಿಯರಿ ಬಗ್ಗೆ ಮಾರು ಹೋಗ್ಬಿಟ್ಟಿದ್ದಾರೆ. 28 ಉಗ್ರಗಾಮಿಗಳ ಸೆಂಟರ್ಸು ಪಾಕಿಸ್ತಾನದಲ್ಲಿ ಲೊಕೇಟ್ ಆಗಿದೆ. ಅದಕ್ಕೆ ನಮ್ ಖುಷಿ ಇದೆ ಸರ್. 28ಕ್ಕೂ ಯಾಕೆ ಅಟ್ಯಾಕ್ ಮಾಡಲ್ಲ? ನೆಹರೂರವರು ಅವತ್ತು ಡೆಮಾಲಿಷ್ ಮಾಡ್ಬಿಟ್ಟು ಮತ್ತೆ ದೇಶಕ್ಕೆ ಸೇರಿಸ್ಕೊಂಡಿದ್ರೆ ಯಾಕೆ ಕತೆ? ನಿಮಿಷ ಇರಿ. ಆ 9 ಲೊಕೇಶನ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ಅಟ್ಯಾಕ್ ಆಯ್ತು. ಇಮಿಡಿಯೇಟ್ ಅಲ್ಲ, 14 ತಪ್ಪು ಸಂದೇಶ ಏನ್ರಿ ಯಾಕ್ರಿ? ಪುಲ್ವಾಮಾದಲ್ಲಿ ಹೇಳಲಿಕ್ಕಾಗಲ್ಲ. ತಗೊಂಡು ಅಂತ ಹೇಳಿ ಒಂದು ಊರೊಳಗೆ ದಿನ ಅದು ಇಮಿಡಿಯೇಟ್ ಅಲ್ಲ. ತಗೊಂಡ್ಬಿಟ್ಟು ನಾನ್ ಮಾತಾಡ್ತೀನಿ ಅಂದ್ರೆ ಏನ್ರಿ ಅರ್ಥ? ನಾನ್ ಮಾತಾಡ್ತಿದ್ದು ಅದ್ರಲ್ಲಿ ನೀವ್ ಮಾತಾಡ್ತೀನಿ ಏನ್ರಿ ಅರ್ಥ? ಒಂದ್ ನಿಮಿಷ. 28 ಲೊಕೇಶನ್ಸ್ ನ ಐಡೆಂಟಿಫೈ ಮಾಡಿ ಅದ್ರಲ್ಲಿ 9 ಕಡೆ ಒಂದೇ ಸಮಯದಲ್ಲಿ ದಾಳಿ ಆಯಿತು. ಇನ್ನು ಮಿಕ್ಕಿರೋದಕ್ಕೆ ದಾಳಿ ಆಗೋಕ್ಕಿಂತ ಮುಂಚೆ ಪಾಕಿಸ್ತಾನ ಮಿಲಿಟರಿ ಟೆರರಿಸ್ಟ್ ಸಪೋರ್ಟಲ್ಲಿ ನಿಂತ್ಕೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡ್ತು. ಭಾರತನೂ ಸಹ ಏನು ಸುಮ್ಮನೆ ಇಲ್ಲ, ಅಟ್ಯಾಕ್ ಮಾಡೋ ಕಡೆ ಎಲ್ಲಾನು ಅಟ್ಯಾಕ್ ಮಾಡಿದೆ. ಇನ್ನು ಮಿಕ್ಕಿರೋ 19 ಜಾಗಗಳಲ್ಲಿ ಅಟ್ಯಾಕ್ ಮಾಡತಕ್ಕಂತಹದ್ದು ಬಾಕಿ ಇದೆ ಅನ್ನೋದನ್ನ ಭಾರತ ಮನವರಿಕೆ ಮಾಡಿಕೊಟ್ಟಿದೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ. ಇವತ್ತು ಆಗಬೇಕಾಗಿರ್ತಕ್ಕಂತಹದ್ದು ಇಷ್ಟೇ. ಯಾವುದಕ್ಕೆ ಕದನ ವಿರಾಮ ಅಂತ ಏನು ಭಾಸ್ಕರ್ ಅವ್ರು ಕೇಳಿದ್ರಲ್ಲ, ಅಂದರೆ ಯಾವ ಮಾನದಂಡಗಳು ನಾನು ಆಗಲೇ ಸೂಕ್ಷ್ಮವಾಗಿ ಹೇಳಿದ್ದೇನೆ, ಅದು ಜನ ಅರ್ಥ ಮಾಡ್ಕೊಳ್ತಾರೆ. ನಾನಿವತ್ತು ಒಂದೇ ಒಂದು ಪುಸ್ತಕನ ಇಲ್ಲಿ ಸಜೆಸ್ಟ್ ಮಾಡ್ತಾನೆ. ಇಂಡಿಯಾ ಆಫ್ಟರ್ ಗಾಂಧಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ರಾಮಚಂದ್ರ ಗುಹಾ. ಅವರು ಮೋದಿನ ದಿನ ಕ್ರಿಟಿಸೈಸ್ ಮಾಡ್ತಾರೆ. ನಾನು ರಘುವರ್ಗೆ ಆ ಪುಸ್ತಕ ಓದ್ಕೊಳ್ಳಿ ಅಂತ ಹೇಳ್ತೇನೆ, ಆಯ್ತಾ? ಯಾಕೆಂದ್ರೆ ಅದರಲ್ಲಿ ಭಾಸ್ಕರ್ ಅವ್ರು ಕೇಳಿದ್ರು, ಯಾವ ಸಂದರ್ಭದಲ್ಲಿ ನೀವು ಕಂದಹಾರ್ದು ಐಜಾಕ್ ಆಯಿತು, ಯಾವ ಸಂದರ್ಭದಲ್ಲಿ 1971 ವಾರ ಆಯಿತು, ಯಾವ ಸಂದರ್ಭದಲ್ಲಿ ನಿಮಗೆ ಟೆರರಿಸ್ಟ್ ಆಕ್ಟಿವಿಟಿ ಮತ್ತೆ ಪಾಕಿಸ್ತಾನದಲ್ಲಿ 1987 ಸ್ಟಾರ್ಟ್ ಆಯಿತು, ಇದಕ್ಕೆಲ್ಲ ಜನಗಳು ಓದ್ಕೊಳ್ಳಿ. ಜನಗಳು ಓದ್ಕೊಳ್ಳಿ. 1947 ಅಕ್ಟೋಬರ್ ಅಲ್ಲಿ ಏನಾಯ್ತು ಎಲ್ಲ ಓದ್ಕೊಳ್ಳಿ. ಮೋದಿ ಅವರು ಸರ್ಕಾರ ಮಾಡಿರ್ತಕ್ಕಂಥ ದಿಟ್ಟ ನಿರ್ಧಾರ ಏನು, ಇಂದಿನ ಸರ್ಕಾರಗಳು ಮಾಡಿದಂತ ನಿರ್ಧಾರಗಳೇನು ಅಂತ ಮಹೇಶ್ ಅವರು ಶಾಂತಿ ಅಂದ ತಕ್ಷಣ ಗಾಂಧಿ ನೆನಪಿಸ್ಕೋಬೇಡಿ, ಯುದ್ಧ ಅಂದ ತಕ್ಷಣ ಇಂದಿರಾ ಗಾಂಧಿ ಅವ್ರನ್ನ ನೆನಪಿಸ್ಕೊಳ್ಳೋ ಅಗತ್ಯ ಎಲ್ಲ. ನಾವು 2025 ಇದೀವಿ ಅಂತ ಅಲ್ವಾ? ಎಲ್ಲದರಲ್ಲೂ ಇಂಪ್ರೂವ್ ಆಗಿದ್ವಿ. ಟೆಕ್ನಾಲಜಿ, ಅದರಲ್ಲೂ ಆರ್ಮಿ, ಈ ಏರ್ ಬೇಸ್ ಅಂತೆಲ್ಲ ತಗೊಂಡಾಗ ನಾವು ಹತ್ತತ್ರ ಪಾಕಿಸ್ತಾನ ನಮ್ಗೆ ಏನೂ ಅಲ್ಲ ಅನ್ನುವಂಥದ್ದು ನಾವು ಪ್ರೂವ್ ಮಾಡಿದೀವಿ. ಮಾಧ್ಯಮದವರು ಅದನ್ನೇ ಬಾಯ್ ಬಡ್ಕೊಳ್ತಾರದ್ ನಾವು, ನಮಗೆ ಅವ್ರ ಕಂಪ್ಯಾರಿಸನ್ ಇಲ್ಲ ಅಂತ. ಆದ್ರೂ ಕೂಡ ನನ್ನ ಪ್ರಶ್ನೆ ಇಷ್ಟೇ, ಇಂದಿರಾ ಗಾಂಧಿ ಅವ್ರು ಹೇಳಿದಂತಹ ಆ ಧೈರ್ಯವನ್ನ ಇಲ್ಲಿ ಇವ್ರಿಗೆ ತೋರ್ಸಕ್ ಯಾಕಾಗ್ಲಿಲ್ಲ?
ನೋಡಿ ಇಲ್ಲಿ ಸಿಸ್ಟರ್, ಮಧ್ಯಸ್ಥಿಕೆ ವಹಿಸಿದ್ದು ವಿಶ್ವಸಂಸ್ಥೆ ಅಲ್ಲ, ಒಂದೇ ಒಂದು ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅವರಿಗೆ ಹೆದರ್ಕೊಳ್ಳೋ ಅಗತ್ಯ ಏನಿತ್ತು? ಒಂದು ಮಾತು- ಪಾಕಿಸ್ತಾನ, ಒಂದ್ ಸೆಕೆಂಡ್ ನಾನು ಮುಗಿಸ್ಬಿಡ್ತೀನಿ. ಪಾಕಿಸ್ತಾನ ಅವ್ರ ಋಣದಲ್ಲಿದೆ, ಅವ್ರು ಕೇಳಲಿ, ಅವ್ರು ಭಯ ಪಡ್ಲಿ, ಮತ್ತೊಂದಾಗ್ಲಿ. ನಾವ್ ಯಾರ ಋಣದಲ್ಲೂ ಇಲ್ಲ. ಯಾಕೆ ಇದ್ ಮಾಡ್ಬೇಕಿದು ಅಂತ ನನ್ನ ಪ್ರಶ್ನೆ. ಮಾಧ್ಯಮದಲ್ಲಿ ಗೋ ಇಟ್ ಹೇಳಿ ಸರ್. ನೋಡಿ ಮಾಧ್ಯಮಗಳು ದೇಶದ ಒಂದು ಚಾರಿತ್ರ್ಯವನ್ನ ಹಾಳು ಮಾಡುವಂತದಕ್ಕೆ ಕೈ ಹಾಕ್ಬಾರ್ದು. ನನ್ನ ಪ್ರಶ್ನೆ ಇಲ್ಲಿ ಏನಂತ ಹೇಳಿದ್ರೆ, ಯಾವ್ದು ದೇಶದ ಚಾರಿತ್ರ್ಯ ಒಂದ್ ಹಾಳ್ ಮಾಡುವಂಥದ್ದು? ಇಡೀ ಪ್ರಪಂಚವೇ ಮೋದಿಜಿಯವರು ಯಾವ ವ್ಯಕ್ತಿನೂ ಸಹ ಯಾವುದೋ ಒಬ್ಬ ಪರದೇಶದ ಒಬ್ಬ ವ್ಯಕ್ತಿಗೆ ಸರೆಂಡರ್ ಆಗಿದೆ ಅನ್ನೋದು ಮೊದಲನೇ ತಪ್ಪು. ಇಲ್ಲಿ ಯಾವುದೇ ಮೋದಿಜಿ ಅವನು ದೊಡ್ಡ ನಾಯಕ, ಇವನು ಚಿಕ್ಕ ನಾಯಕ, ನೋ. ನಾವು ಹೇಳ್ತಾ ಇರೋದು ಅದನ್ನೇ. ಆರಂಭದಲ್ಲಿ ನೀವು ಹೇಳಿದ್ದು ಮಹೇಶ್ ಅವರೇ, ಒಬ್ಬ ಭಾರತೀಯ ಮಹೇಶ್ ಅವರೇ, ದೇಶದ ಪ್ರಧಾನಮಂತ್ರಿಯನ್ನು ಬೆಗ್ ಮಾಡಬೇಡಿ. ನೋಡಿ, ನಾನು ರಾಜಕಾರಣಿ ಆಗಿರ್ಬೋದು, ಆದ್ರೆ ದೇಶದ ವಿಚಾರದಲ್ಲಿ ಒಬ್ಬ ದೇಶದ ಪ್ರಧಾನಿ ಇನ್ನೊಂದು ದೇಶದ ಅಧ್ಯಕ್ಷನಿಗೆ ಬೆಗ್ಗಾಗೋದು ದಯವಿಟ್ಟು ಹೇಳ್ಬೇಡಿ. ಅಲ್ಲ, ದಯವಿಟ್ಟು ನೀವು ಒಬ್ರು ನೀ- ಭಾರತೀಯರಾಗಿ ಒಂದ್ ನಿಮಿಷ ನೀವು ಮಾತಾಡ್ತಾನೆ ಇಲ್ಲ, ಮಹೇಶ್ ಒಬ್ರು ಅವ್ರು ರಾಜಕಾರಣಿಯಾಗಿ ನಾನು ಮಾತಾಡ್ತಾ ಇರೋದು. ನನ್ನ ದೇಶ ನೀವು ಯಾಕೆ ಬಿಟ್ಕೊಡ್ಲಿ? ಆ ಬಾಯಿಂದ ನನ್ನ ಹೇಳ್ಬೇಡಿ ದೇಶದ ನೀವು. ಬಿಟ್ಕೊಡ್ಲಿ? ಮಾತಾಡ್ತಾ ಯಾವ ಇರೋ ಒಬ್ಬ ರೀತಿನೇ ಅಯೋಗ್ಯ ಕಾಣಿಸ್ತಾ ಇದೆ. ದೇಶದ ಪ್ರಧಾನಿ ಬಿಟ್ಕೊಡಕ್ಕಾಗತ್ತಾ? ನೀವು ಒಂದ್ ನಿಮಿಷ ನೋ, ಕೇಳಿ, ನೀವು ನೋಡಿ, ಮಾತಾಡ್ತಾ ಇರೋ ರೀತಿನೇ ಗೊತ್ತಾಗ್ತಾ ಇದೆ. ದೇಶದ ನೋಡಿ, ಪ್ರಧಾನಿಯನ್ನ ಒಂದು ಬಿಟ್ಕೊಡಿ ಅಂತ ಯಾರು ಹೇಳ್ತಾ ಇಲ್ಲ. ನೋಡಿ, ಅಯೋಗ್ಯ ಯಾರದು? ಅಮೆರಿಕಾದ ಟ್ರಂಪ್. ಅಲ್ಲ, ಅವರೇ ಹೇಳ್ತಾರೆ, ಅಯೋಗ್ಯ ಮಾತಿಗೆ ನೋಡಿ, ಈಗ ಅಯೋಗ್ಯ ಅಂದ್ರಲ್ಲ, ಆ ಅಯೋಗ್ಯ ಯಾರು? ಅದನ್ನ ನನ್ನ ಮಾಧ್ಯಮದಲ್ಲಿ ಹೇಳಕ್ ಹೋಗಲ್ಲ, ನೀವು ನೀವೇ ಹೇಳಿದ್ದು. ಯಾರು ಅಯೋಗ್ಯರು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಕೇಳ್ಬಿಡಿ ನೀವು. ಅದು ನಮ್ಗೆ ಅದ್ರ ಗೊತ್ತಿದೆ. ಬಗ್ಗೆ ಮತ್ತೆ ಈಗ ದೇಶದಲ್ಲಿ ಇರೋ ಅಯೋಗ್ಯರ ಬಗ್ಗೆ ಮಾತಾಡಿ. ದೇಶದಲ್ಲಿರುವ ದೇಶದಲ್ಲಿ ಅಯೋಗ್ಯರ ಎಷ್ಟು ಜನ ವಿರುದ್ಧ ಅಯೋಗ್ಯರು ಪ್ರತಿನಿತ್ಯ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯುದ್ಧ ಮಾಡಿದ್ಮೇಲೆ ಅದನ್ನ ಹೇಳಿ. ಅಲ್ಲ, ಇವರು ದೇಶಭಕ್ತಿ ಗೌಡ್ರೆ, ಅಂದ್ರೆ ನೋಡಿ, ದೇಶದ ದೇಶದ ಎಷ್ಟು ಜನ ಅಯೋಗ್ಯರು ಅಂತ ಅಂದ್ಮೇಲೆ ಅಷ್ಟಾಗಿದ್ದಾರೆ ಹೇಳ್ರಿ ಗೌಡ್ರೆ. ಅದೇ ಹೇಳಕ್ಕಾಗಲ್ಲ. ಆ ದೇಶ ಕೊಡ್ರಿ. ಇದ್ರ ಬಗ್ಗೆ ಕೇಳಕ್ಕಾಗಲ್ಲ. ನೋಡಿ ನೋಡಿ ಜಿ, ಒಂದೇ ಒಂದು, ಈ please. ದೇಶದಲ್ಲಿರುವಂತ ಅಯೋಗ್ಯರ ಬಗ್ಗೆ ಮಾತನಾಡೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಅದೇ, ಎಷ್ಟು ನಮ್ಮ ಜನ ದೇಶದಲ್ಲಿ ತಾಕತ್ತಿಲ್ಲ. ಹೋರಾಟ ಮಾಡ್ತಾರೆ. ಮೋದಿ ಹಾಗಾದ್ರೆ ನೀವು ಸೈನ್ಯದ ಬಗ್ಗೆ ಹೇಳ್ತೀರಾ? ನಿಮ್ಗೆಲ್ಲ ಉರಿ, ನಿಮ್ಗೆಲ್ಲ ಉರಿ. ಮೋದಿ ಮತ್ತೊಮ್ಮೆ ಮೋದಿ, ನಿಮ್ಗೆಲ್ಲ ಉರಿ. ಯಾರು ನಮ್ಗೆ ನಾನು ಇವ್ರು ಮೋದಿ ಇಷ್ಟೇ. ಸಾವಯವರೇ. ಒಂದ್ ನಿಮಿಷ. ಒಂದು ಮಾತಾಡಲ್ಲ. ಪ್ರಾದೇಶಿಕ ಪಕ್ಷದ ನಿಂಬಿಡಿ. ಅನಿವಾರ್ಯ ಯಾವ ಪರಿಸ್ಥಿತಿ ಮೋದಿಜಿ ಇದೆ ಅಂದ್ರೆ ಸರ್ವಪಕ್ಷ ಸಭೆಗೆ ಬರ್ಲಿಲ್ಲ, ನಿಮ್ಗೆ ಉರಿ. ಮೋದಿಜಿ ಅಲ್ಲೇನ್ ಮಾಡ್ತಿದ್ರು, ನಿಮ್ಗೆ ಉರಿ. ಅಮೆರಿಕದ ಅಧ್ಯಕ್ಷರು ನಿಮ್ಗೆ ಅದ್ರ ಉರಿ. ಬಗ್ಗೆ ನೀವು ಪಾಕಿಸ್ತಾನದ ನೀವು ಇಸ್ಲಾಂನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡಿ, ಯಾಕೆಂದ್ರೆ ಚರ್ಚೆ ಮಾಡಿ ಅಂದ್ರೆ ಡೈವರ್ಟ್ ಮಾಡೋದು ಬೇಡ. ವಿಚಾರವನ್ನ ಇವತ್ತು ಚರ್ಚೆನ ಏನಿದೆ ಒಂದ್ ನಿಮಿಷ ಇರಿ ಬ್ರದರ್, ಒಂದ್ ನಿಮಿಷ. ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಕದಮ ವಿರಾಮ ಯಾಕೆ ಘೋಷಿಸಿದ್ರು, ಇದು ಮೂಲದಂಡ ಅವೆಲ್ಲ ಎಲ್ಲ ವಿಷಯ. ಒಂದ್ ನಿಮಿಷ, ಒಂದ್ ನಿಮಿಷ. ನೋಡಿ, ಒಂದ್ ನಿಮಿಷ ನೀವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಅವ್ರು ಏನ್ ಮೆಸೇಜ್ ಕೊಟ್ರು ಹೇಳಿ? ಮೊದಲು ದೇಶದ ಒಳಗಿರೋರಿಗೆ ಮೆಸೇಜ್ ಕೊಟ್ಟಿದ್ದು, ಇಬ್ರು ಹೆಣ್ಮಕ್ಳು ಕೂರಿಸ್ಕೊಂಡ್ರಲ್ಲ, ಏನ್ ಮೆಸೇಜ್ ಕೊಟ್ರು? ದಯವಿಟ್ಟು ಅಗೇನ್ ಇಸ್ಲಾಂ ಅಂತ ತರಬೇಡಿ ಅಶೋಕ್ ಅವರೇ. ವಿದ್ಯಾ, ಈ ದೇಶದ ಏಕತೆಗೆ ಬಗ್ಗೆ ಮಾತಾಡ್ಬೇಕಾಗಿರ್ತಕ್ಕಂಥ ದೇಶದ ಏಕತೆಗೆ ಬಗ್ಗೆ ಈ ದೇಶದ ಏಕತೆ ಬಗ್ಗೆ ಮಾತಾಡ್ಬೇಕಾಗಿರ್ತಕ್ಕಂಥ ನೈತಿಕತೆ ಬಿಜೆಪಿಗೆ ಇಲ್ಲ. ಯಾಕೆ ಅಂದ್ರೆ ಅವ್ರು ಯಾವತ್ತು ಈ ದೇಶವನ್ನ ಒಂಟಿಯಾಗಿ ಅಂದ್ರೆ ಇಡೀ ದೇಶವನ್ನ ಸಮಗ್ರವಾಗಿ ನೋಡಲ್ಲ ಅವರು. ಯಾಕೆ ಅಂದ್ರೆ ಬರೀ ಡಿವೈಡ್ ಅಂಡ್ ರೂಲ್ ಮಾಡ್ಕೊಂಡಿರ್ತಕ್ಕಂಥ ಈಗ ರಾಜಕಾರಣದ ತೆವಲಿಗೋಸ್ಕರ ಇರ್ತಕ್ಕಂಥ ಬಿಜೆಪಿ. ಸೊ ಈ ಬಿಜೆಪಿ ತೆವಲಿನ ರಾಜಕಾರಣವನ್ನ ರಾಜಕೀಯಕ್ಕೋಸ್ಕರ ಸೈನಿಕರ ಉಪಯೋಗಿಸೋದ ದಯವಿಟ್ಟು ಬಿಡಿ. ದಯವಿಟ್ಟು ನೋಡಿ, ನಮ್ಮ ದೇಶದ ಜನಸಂಖ್ಯೆ ಈಗ ಎಷ್ಟಿದೆ? 1.4 ಬಿಲಿಯನ್ ಇದೆ, ಅಂದ್ರೆ 140 ಕೋಟಿ ಇದೆ.
ಇಸ್ರಾಯೇಲ್ನ ಜನಸಂಖ್ಯೆ ಎಷ್ಟು? 1 ಕೋಟಿನೂ ಇಲ್ಲ, 99 ಲ್ಯಾಕ್ಸ್ ಇದೆ. ಸುತ್ತಲೂ ಅವರಿಗೆ ರೋ ಕಂಟ್ರೀಸೇ ಇರೋದು, ಜಾರ್ಡನ್, ಲೆಬನಾನ್, ಸಿರಿಯಾ, ಈಜಿಪ್ಟ್ ಮತ್ತು ಪ್ಯಾಲೆಸ್ಟೈನ್. ಅವ್ರು ಯಾವತ್ತಾದ್ರೆ ಟೆರರಿಸ್ಟ್ಗಳ ಜೊತೆ ಮಾತುಕತೆಗೆ ಇಳಿದಿದ್ದಾರಾ? ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅವರು ಏನು ಡಿಸೈಡ್ ಮಾಡ್ತಾರೆ ಆಗ ಅವರು ಕದನ ವಿರಾಮವನ್ನು ಮಾತ್ರ ಅವರು ಘೋಷಣೆ ಮಾಡ್ತಾರೆ. ಅದು ಅವ್ರು ಕೊಡೋದೆಷ್ಟು 12 ಅವರ್ಸ್, 18 ಅವರ್ಸ್ ಅಥವಾ 24 ಅವರ್ಸ್. ಆ ರೀತಿಯಾದಂಥ ಕ್ರೈಸಿಸ್ ಇಲ್ಲಿ ಆಗಿಲ್ಲ. ಯಾಕೆ ನೀವು ಕದನ ವಿರಾಮವನ್ನು ನೀವು ಘೋಷಣೆ ಮಾಡಿದ್ದೀರಿ? ಒಂದು ನಿಮಿಷ, ಇಸ್ರೇಲ್ ಅವರು 1 ತಲೆ ಅವ್ರದ್ದು ಬಿದ್ದರೆ 10 ತಲೆಯನ್ನು 48 ಗಂಟೆಗಳಲ್ಲಿ ಅವ್ರು ತೆಗಿತಾರೆ. ಆ ಒಂದು ಹುಮ್ಮಸ್ಸು ನಮ್ಮಲ್ಲಿ ಯಾಕಿಲ್ಲ? ನಿಮ್ಮನ್ನ ತಡಿತಾ ಇರುವಂತಹ ಆ ಹೊರದೇಶದ ಶಕ್ತಿ ಯಾವುದು? ಅವ್ರಿಗೆ ಯಾಕೆ ನಾವು ಮಣಿಬೇಕು? ಈಗ ನಮ್ಮ ದೇಶ ಕರೆಕ್ಟ್ ಇದೆ. ಒಳ್ಳೆ ಪ್ರಶ್ನೆ ಕೇಳಿದ್ರು. ಇಸ್ರೇಲ್ಗೆ ಯಾವ ರೀತಿ ಶಕ್ತಿ ಇದೆ? 1948 ಅಲ್ಲಿ ಹುಟ್ಕೊಂಡಂತಹ ಇಸ್ರೇಲು ಇವತ್ತು ಅಷ್ಟು ಸುತ್ತ ಇರತಕ್ಕಂತಹ ದೇಶಗಳು ಎಲ್ಲ ಅಗೇನ್ಸ್ಟ್ ಇದ್ರು ಸಹ ಕೇವಲ ಒಂದು ಪುಟ್ಟ ದೇಶ ಆದರೂ ಏನಕ್ಕೆ ಸಮರ್ಥವಾಗಿ ಯೋಚನೆ ಮಾಡ್ತಿದೆ, ಸಮರ್ಥವಾಗಿ ಟ್ಯಾಕಲ್ ಮಾಡ್ತಿದೆ ಅಂದರೆ, ಪ್ರತಿಯೊಬ್ಬ ಇಸ್ರೇಲಿಯನಿದ್ದಾನೆ ಅಲ್ಲಿನ ಯಾವ ಅಧ್ಯಕ್ಷರು ಇರ್ತಾರೆ ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ. ಒಂದು. ಎರಡನೇದು, ಯಾರೂ ಸಹ ಆಂತರಿಕವಾಗಿ ತಮ್ಮ ಸರ್ಕಾರ ಅಥವಾ ತಮ್ಮ ದೇಶದ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ. ಅವ್ರು ಯಾರೇ ಆಗಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ದೇಶಕ್ಕೆ ಬದ್ಧತೆ ಇರ್ತಕ್ಕಂಥವ್ರು. ಇಲ್ಲಿ ನಮ್ಮ ದೇಶದಲ್ಲಿ ಒಂದು ನಿಮಿಷ ನೋಡಿ, ಪ್ರತಿಯೊಬ್ಬರು ಸಹ ನಮ್ಮ ದೇಶದಲ್ಲಿ ಏನಾಗಿದೆ, ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಆಯ್ತಾ? ಕದನ ವಿರಾಮ ಏನು ಹೇಳಿದ್ದು ಪರ್ಮನೆಂಟ್ ಅಲ್ಲ, ಅದು 12ನೇ ತಾರೀಕುವರೆಗೂ ಮಾತ್ರ. 10ನೇ ತಾರೀಕಿಂದ 12ನೇ ತಾರೀಕುವರೆಗೂ ಮಾತ್ರ ಕದನ ವಿರಾಮ ಪರ್ಮನೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ವಿರಾಮಕ್ಕೆ ಕದನಕ್ಕೆ ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಅಷ್ಟೇ ಸರ್, ಪರ್ಮನೆಂಟ್ ಆಗಿ ಆಗಲ್ಲ. ಅದು ಪರ್ಮನೆಂಟ್ ಆದ್ರೆ ಯುದ್ಧ ಮುಗಿತು ಅಂತ ಅರ್ಥ. ಅದಕ್ಕೆ ಕದನ ವಿರಾಮ ಅಂತ ಹೇಳಿದಾಗ ಅದು ಇಂಡೆಫಿನೆಟ್ ಅಲ್ಲ, ಓನ್ಲಿ ಫಾರ್ 2 ಡೇಸ್ ಹೇಳಿದಕ್ಕೆ ಇರ್ತಕ್ಕಂಥವ್ರು ನಿಮಗೆ ಧೈರ್ಯ ಇಲ್ಲ, ನೀವು ನಿಮ್ಮ ಹತ್ರ ನಾವು ಆ ರೀತಿ ನೀವು ಈ ರೀತಿ ಅಂತಕ್ಕಂಥ ವಿಶ್ಲೇಷಣೆಗಳಿದೆಯಲ್ಲ, ಇದು ಈ ದೇಶದ ನಿಜವಾದಂತಹ ಶತ್ರು. ಇದು ನಿಜವಾದಂತಹ ಶತ್ರು. ನಾನು ಹೇಳಿದೆ, ಭಾಸ್ಕರ್ ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಏನ್ ಗೊತ್ತಾ? ಈಗ ಮೋದಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿರೋದು, ಮೋದಿ ಪ್ರೆಸ್ ಕಾನ್ಫರೆನ್ಸ್ ನೋಡಿ, ನಾನು ಆಗ್ಲೇನೆ ಉತ್ತರ ಕೊಟ್ಟೆ. ಇಡೀ ದೇಶ ಇನ್ನೂ ಒಂದ್ಸತಿ ಬೇಕಾದ್ರೆ ಹೇಳ್ಬಿಡ್ತೀನಿ. ಗುಜರಾತ್ ಇಂದ ಹಿಡ್ಕೊಂಡು ಕಾಶ್ಮೀರ್ವರೆಗೂ ಸಹ ಅನೇಕ ಸಿಟೀಸ್ ಇದೆ ಬಾರ್ಡ್ರಲ್ಲಿ. ಜೈಸಲ್ಮೇರ್ ಇದೆ, ಅಮೃತ್ಸರ್ ಇದೆ, ಬಠಿಂಡಾ ಇದೆ, ಭುಜ್ ಇದೆ, ತುಂಬ ಗಡಿನಲ್ಲಿರ್ತಕ್ಕಂಥ ನಗರಗಳು. ಇಟ್ ಈಸ್ ನಾಟ್ ಜಸ್ಟ್ ವಿಲೇಜಸ್, ನಗರಗಳಿವೆ. ಈ ನಗರಗಳಲ್ಲಿ ಇವತ್ತು ಸಹ ನೋಡಿ, ಈ ನಗರಗಳಲ್ಲಿ ಯಾವ ರೀತಿ ರೋಕ್ ಕಂಟ್ರಿ ಪಾಕಿಸ್ತಾನ ಏನಿತ್ತು, ನಾವು ಬರೀ ಟೆರರಿಸ್ಟ್ಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡ್ತೀವಿ, ಆ ಟೆರರಿಸ್ಟ್ಗಳನ್ನ ಮಾತ್ರ ನಾವು ಧ್ವಂಸ ಮಾಡ್ತೀವಿ ಅಂತ ನಾವು ಅನ್ಕೊಂಡಿದ್ದು. ಆದರೆ ಪಾಕಿಸ್ತಾನ ಇಷ್ಟರ ಮಟ್ಟಕ್ಕೆ ನಗರಗಳನ್ನು ಟಾರ್ಗೆಟ್ ಮಾಡುತ್ತೆ. ನಗರಗಳಿಂದ ನಾವು ಖಾಲಿ ಮಾಡಿಸ್ಬೇಕಾಗುತ್ತೆ. ಮೊನ್ನೆ ಹಫೀಜ್ ಸಯೀದ್ ಅವರ ಫ್ಯಾಮಿಲಿ ಮೇಲೆ ಒಂದು ಅಪಾರ್ಟ್ಮೆಂಟ್ ಮೇಲೆ ದಾಳಿ ಆಯಿತು. ಅದರಲ್ಲಿ 6ರಿಂದ 8 ಜನ ಸತ್ತಿದ್ದಾರೆ ಅನ್ನೋದು ಒಂದು ಸ್ಪಷ್ಟವಾದಂಥ ಮಾಹಿತಿ ಇದೆ. ಇಷ್ಟು ದಿವಸ ಪಾಕಿಸ್ತಾನ ಕದ್ದು ಮುಚ್ಚಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದವರು ಲಾಸ್ಟ್ಗೆ ಆ ಇಸ್ಲಾಂ ಧರ್ಮದಲ್ಲಿ ಆ ಬಾಡಿಗಳನ್ನು ದಫನ್ ಮಾಡೋಕ್ಕಿಂತ ಮೊದಲು ಜನಾಜಾ ನಮಾಜ್ ಅಂತ ಒಂದು ಓದ್ತಾರೆ. ಅದರಲ್ಲಿ ಪಾಕಿಸ್ತಾನದ ಕ್ಯಾಬಿನೆಟ್ ಮಂತ್ರಿಗಳು, ಆರ್ಮಿ ಜನರಲ್ಸು ಎಲ್ಲ ನಿಂತು ಅವರಿಗೆ ರೆಸ್ಪೆಕ್ಟ್ ಕೊಟ್ಟರು. ಆ ದೇಶದ ಜೊತೆಗೆ ಕದನ ವಿರಾಮ ಘೋಷಣೆ ಮಾಡೋದು ಸರಿನಾ? ಇದು ನನ್ನ ಪ್ರಶ್ನೆ. ಜಮ್ಮು ಕಾಶ್ಮೀರದಲ್ಲಿ ಏನ್ ಮಾಡ್ಬೇಕಾಯ್ತು? ಆಮೇಲೆ ಪಾಕಿಸ್ತಾನದ ಜೊತೆಗೆ ನಡೀತಾ ಇರುವಂತ ಮೊದಲನೇ ಯುದ್ಧ ಇದಲ್ಲ. ನಮಗೆ ಹಲವಾರು ನಮಗೆ ಸ್ಮರಣೆನೂ ಇಲ್ಲ, ಅದ್ರ ಬಗ್ಗೆ ಪ್ರಜ್ಞೆನೂ ಇಲ್ಲ ನಮಗೆ. ನಮ್ಮ ನಿರೀಕ್ಷೆ ದೊಡ್ಡ ಮಟ್ಟಿಗೆ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಇವರು ಮುಸಲ್ಮಾನರು ಬಂದ್ಬಿಟ್ಟು ಯಾವತ್ತು ಭಯೋತ್ಪಾದನೆ, ನಾನು ಅವತ್ತು ಹೇಳಿದೆ, ಯಾರಾದರೂ ಇರಲಿ ಭಯೋತ್ಪಾದನೆ ಯಾರು ಮಾಡ್ತಾರೆ, ಉಗ್ರಗಾಮಿಗಳು ಯಾರು ಇರ್ತಾರೆ, ಅವ್ರು ಯಾವ ಜಾತಿಗೂ ಯಾವ ಧರ್ಮಕ್ಕೂ
ಸೀಮಿತ ಅಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ಪಾಕಿಸ್ತಾನದವರು ಹೇಳಿದ್ರಲ್ಲ, ಇವಾಗ ಭಾಸ್ಕರ್ ಅವ್ರು ಹೇಳಿದ್ರಲ್ಲ, ಏನಂತ ಹೇಳ್ಬಿಟ್ಟು ಅವ್ರು ನಿಂತ್ಕೊಂಡು ಜನಾಜ ನಮಾಜ್ ಮಾಡ್ತಾರಂತ ಹೇಳ್ಬಿಟ್ಟು ಅವ್ರು ಬಹಿಷ್ಕಾರ ಹಾಕ್ಬೇಕಾಯ್ತು. ಅವ್ರು ನಿಜವಾಗ್ಲೂ ಅವ್ರ ಟೆರರಿಸ್ಟ್ಗಳು ಬಹಿಷ್ಕಾರ ಆಗಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಫಾರೂಕ್ ಅವರೇ, ಸರ್ಕಾರ ಅಲ್ಲಿ ಆರ್ಮಿನ ರೂಲ್ ಮಾಡ್ತಿಲ್ಲ, ಆರ್ಮಿ ಸರ್ಕಾರನ ರೂಲ್ ಮಾಡ್ತಾ ಇದೆ. ಹೇಳ್ತಾನೆ ಕೇಳಿ, ಕೊಡ್ಬೇಕಾಯ್ತು, ಯಾಕಂದ್ರೆ ಯಾಕೆ ಬಿಡ್ಬೇಕು ಅಂತ ಕೇಳ್ತಾ ಇರೋದು. ಇವರ ಪ್ರಶ್ನೆ ಏನ್ ಗೊತ್ತಾ, ಅಂತ ಹೇಡಿಗಳ ಜೊತೆಗೆ ಕದನ ವಿರಾಮ ಅಗತ್ಯ ಐತಾ? ಯಾವ ಹೇಡಿಗಳ ಜೊತೆಗೆ? ಒಬ್ಬ ಹೇಳ್ತಾನೆ ಯುದ್ಧ ಆರಂಭ ಆದ್ರೆ ಏನ್ ಮಾಡ್ತೀರಾ, ನಾನು ಓಡೋಗ್ತೀನಿ ಬ್ರಿಟನ್ಗೆ. ಇನ್ನೊಬ್ಬ ಹೇಳ್ತಾನೆ ರಫೇಲ್ ಹೊಡೆದ್ರಲ್ಲ ಪ್ರೂಫ್ ಎಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿದೆ. ಇಂತ ರಣ ಹೇಡಿಗಳ ಜೊತೆಗೆ ಕದನ ವಿರಾಮ ಅಗತ್ಯ ಇದೆಯಾ? ಆನೆಗೂ ಇರ್ಬೇಕು, ಅಜಗಜಾಂತರ ಇರುವಂತಹ ವ್ಯತ್ಯಾಸ ನಮ್ದು ಅಂತ ಕೇಳ್ತಿದ್ದಾರೆ. 22 7th 22 ಏಪ್ರಿಲಿಂದ 27 ಏಪ್ರಿಲ್ವರೆಗೂ ಸಹ 7th ಮೇವರೆಗೂ ಸಹ ಅನೇಕ ವಿಚಾರಗಳು ಆಯಿತು. ಆಯಿತಾ? ಆ ವಿಚಾರಗಳನ್ನು ಮಂದಟ್ಟು ಮಾಡ್ಕೊಳ್ತಕ್ಕಂಥ ಕೆಲಸನ ಪಾಕಿಸ್ತಾನಕ್ಕೆ ಮತ್ತು ಅನೇಕ ದೇಶಗಳಿಗೆ ಸರ್ಕಾರ, ನಮ್ಮ ಭಾರತ ಸರ್ಕಾರ ಮಾಡಿತ್ತು. ಆದರೂ ಸಹ ಅವ್ರ ಮೇಲೆ ಒಂದು ರೀತಿ ಒತ್ತಡ ಹೇರಿದ್ರು ಸಹ ಅವ್ರಿಗೆ ಸರಿ ಹೋಗಲಿಲ್ಲ. ಅದರಿಂದಾಗಿ ಏನು ಸ್ಟ್ರೈಕ್ ಮಾಡಬೇಕೋ ಮಾಡಿದ್ವಿ. ಆದರೆ ಇವತ್ತು ಒಂದಷ್ಟು ವಿಚಾರಗಳು ನಾನು ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದ್ದಾನೆ. ಅನೇಕ ಪಟ್ಟಣಗಳಿವೆ, ಅನೇಕ ಹಳ್ಳಿಗಳಿವೆ. ಅದರಿಂದಾಗಿ ಅದನ್ನೆಲ್ಲ ಸುರಕ್ಷಿತವಾಗಿ ಯಾವ ರೀತಿ ಸೇಫ್ ಗಾರ್ಡ್ ಮಾಡಬೇಕು, ಒಂದು ಮಾಡಬೇಕು. ಎರಡನೇದು, ಅದು ಆರಂಭಕ್ಕಿಂತ ಮುಂಚೆ ಮಾಡಬೇಕಿತ್ತು ಸರ್. ಮೇಡಮ್ ಅವರೇ, 1948 ನಗರಗಳಿತ್ತು, 1971 ಇತ್ತು, ಯುದ್ಧ ಆದಾಗಿತ್ತು, ಪೆಹಲ್ಗಾಮ್ ಆದಾಗಿತ್ತು. ಮುಸ್ಲಿಂ ಸ್ಟೇಟ್ಮೆಂಟ್ ಇದೆ, ನಾವು ಒಪ್ಪೋದೇ ಇಲ್ಲ ಇದನ್ನ. ಎಲ್ಲರೂ ಮಾತಾಡಿದ್ದಾರೆ. ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನ ಪ್ರಧಾನಿಗಳು ಪಡಿತಾರೆ, ಅದರೊಂದು ವ್ಯವಸ್ಥೆ ಇದೆ. ಅಂತದ್ರಲ್ಲಿ ಈ ಯುದ್ಧ ಕಾಲದಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನೋ ಎಲ್ಲ ಪ್ರಶ್ನೆ ಅರಿವು ಇದ್ದೇ ಇರುತ್ತೆ. ಅದರಲ್ಲೂ ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಏನು ಅಂದ್ರೆ, ಜನರ ರಕ್ಷಣೆಗೆ ನಿಂತಿರುವಂತಹ ಜಿಲ್ಲಾಧಿಕಾರಿಯನ್ನ ಅವ್ರ ಜೊತೆಯಲ್ಲಿ 7 ಜನ ಸಾರ್ವಜನಿಕರನ್ನ ಕೊಂದಂತಹ ನಂತರವೂ ಕದನ ವಿರಾಮಕ್ಕೆ ಹೋಗ್ತೀವಿ ಅಂತ ಹೇಳಿದರೆ ನಾವು ನಮ್ಮ ಹೇಳಿತನವನ್ನ ತೋರಿಸ್ಕೊಂಡಂಗೆ ಆಯ್ತು. ಇದನ್ನ ನಮ್ಮ ದೇಶದ ಯಾವುದೇ ಯುವಕರು ಒಪ್ಪಬಾರದು. ನೋಡಿ, 2 ವಿಚಾರಗಳನ್ನ ದಯವಿಟ್ಟು ಎರಡು ವಿಚಾರವನ್ನ ಈ ದೇಶದ ಜನತೆಗೆ ತಿಳಿಸಬೇಕು. 1971 ದೇಶದ GDP ಇದ್ದಿದ್ದು 6.2 ಬಿಲಿಯನ್. ಓಕೆ, ಒಂದ್ ನಿಮಿಷ ಇರಿ ಪ್ಲೀಸ್, ಸಮಯ ಕೊಡಿ. ಬೇರೆ ವಿಚಾರವನ್ನ ಚರ್ಚೆ ಮಾಡಿದ್ದೇವೆ. ಬಟ್ ಇವತ್ತಿನ ದೇಶದ ಟ್ರಿಲಿಯನ್ ಇವತ್ತಿನ GDP ಇರ್ತಕ್ಕಂಥದ್ದು 4.2 ಬಿಲಿಯನ್ ಇರ್ತಕ್ಕಂಥ, ಸರಿ ಟ್ರಿಲಿಯನ್ ಅಂದ್ರೆ. ಒಂದ್ ನಿಮಿಷ ಪ್ಲೀಸ್, ಅಲ್ಲ ನಾನು ಅವ್ರ ಪ್ರಶ್ನೆಗೆ ಕೇಳ್ತೇನೆ. ಸೊ ಟೆಕ್ನಾಲಜಿ ಕೂಡ ಅವತ್ತು ಅಂದ್ರೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಇರ್ಬೋದು. ಇವತ್ತು ನಾವು 8 ಲಕ್ಷ ಕೋಟಿ ಡಿಫೆನ್ಸ್ಗೆ ಖರ್ಚು ಮಾಡ್ತಿದ್ದೀವಿ. 8 ಲಕ್ಷ ಕೋಟಿ ಯುದ್ಧ ವಿಮಾನಗಳಿತ್ತು, ಆದ್ರೆ ಇವತ್ತು ಡ್ರೋನ್ ಇದೆ, ರಾಜಕೀಯ ಲಾಭ ಪಡೆಯ ಪಾತ್ರ. ಈಗ ನಮ್ಮ ಮಿತ್ರರು ಹೇಳಿದ್ರು, ಈಗ ಎಂಟೈರ್ ಬಾರ್ಡರ್ಗಳಿದೆ, ಅವ್ರು ಬಂದು ಪಾಕಿಸ್ತಾನ ಬಂದು ಅಣುಬಾಂಬ್ ಹಾಕ್ಬಿಡ್ತಾರೆ ಅಂತ ಹೇಳಿ. ನೀವು ಅಣುಬಾಂಬ್ ಹಾಕೋದಲ್ಲ ಸ್ವಾಮಿ, ಅಷ್ಟು ಭಯದ ಸ್ಥಿತಿಗೆ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದ್ದು ಯಾಕೆ ಭಯದ ಸ್ಥಿತಿಗೆ ತಂದಿದ್ದೀರಿ ಹೇಳಿ. ಇವತ್ತು ಈ ಚರ್ಚೆ ಇರ್ಬೋದು, ಈ ದೇಶದಲ್ಲಿ ಚರ್ಚೆ ಇರ್ಬೋದು, ಕೇವಲ 4 ವಿಚಾರ. ಇವತ್ತು ನೀವು ಎತ್ತಿರೋ ಪ್ರಶ್ನೆ 2. ಒಂದು, ಸೇನೆ ಇವತ್ತೇನು ಭಾರತೀಯ ಸೇನೆ ಮಾಡಿದೆ, ನಮ್ಮೆಲ್ಲರ ಸಬ್ಬಾಸ್ಗಿರಿ ಇದೆ. ದ ಸೆಕೆಂಡ್ ಒನ್ ಈಸ್, ನಿಮ್ಮೆಲ್ಲರ ಪ್ರಶ್ನೆ ಇಷ್ಟೇ, ಯಾಕೆ ಅಮೆರಿಕದ ಮುಂದೆ ನಾವು ಬೆಗ್ಗಾದ್ವಿ, ಯಾಕೆ ಅಮೆರಿಕದ ಮುಂದೆ ನಾವು ಕೈ ಕಟ್ಟಿ ಕುಳ್ಳುವ 3ನೇ ವ್ಯಕ್ತಿ ಯಾಕೆ ಬಂದ ಅಂತ ಅಲ್ವಾ? ಮೋದಿಜಿಯವರ ಆನ್ಸರ್ ಇಷ್ಟೇ, ಅವ್ರ ಪರವಾಗಿ ನಮ್ಮ ಎಲ್ಲ ಸರ್ವ ಪಕ್ಷಗಳ ಆನ್ಸರ್ ಇಷ್ಟೇ. ಈ ದೇಶಕ್ಕೆ ರಾಜತಾಂತ್ರಿಕವಾಗಿ ನಮ್ಮ ಒಪ್ಪಿಗೆ ಇದೆ ಹೊರತು ಭ್ರಷ್ಟ ಇವತ್ತೇನು ಪ್ರಪಂಚದಲ್ಲಿರುವಂಥ ಉಗ್ರಗಾಮಿಗಳ ವಿರುದ್ಧವಾದ ಕಠಿಣ ನಿಲುವಿಂದ ನಾವು ಯಾವುದೇ ಕಾರಣಕ್ಕೂ ಸಹ ಇವತ್ತು ನಾವು ಹಿಂದೆ ಸರಿಯುವಂತ ಮಾತೇ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ, ನೆನಪಿರಲಿ.